ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ವಿಜಯಪುರ ಜಿಲ್ಲೆಯ ಒಂದು DHO ಆಫೀಸ್ ವತಿಯಿಂದ ಬಂದಿರುವಂಥ ಆದೇಶ. ಇದು 10ನೇ ತಾರೀಕಿಗೆ ಬಂದಿದೆ. ಸೊ ಈ ಒಂದು ಮಾಹಿತಿಯಲ್ಲಿ ಏನಂತಂದರೆ ಒಂದಷ್ಟು ಹುದ್ದೆಗಳನ್ನು ಇವರು NHM ಅಡಿಯಲ್ಲಿ ತೊಗೊತಾ ಇದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ. ಇದು ಪ್ಯೂರ್ ಆಗಿ ಏನಪ್ಪ ಅಂತಂದರೆ 2026 ಮಾರ್ಚ್ ತನಕ, ಅಂದರೆ 7 ತಿಂಗಳ ಮಟ್ಟಿಗೆ ನೇರ ಗುತ್ತಿಗೆದಾರರ ಮೇಲೆ ಇವರು ತೊಗೊತಾ ಇರುವಂಥದ್ದು. ಸೊ ಇದು NHM ಅಡಿಯಲ್ಲಿ ತೊಗೊತಾ ಇದ್ದಾರೆ ಮತ್ತು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ, ಅಂದರೆ ಪರ್ಸೆಂಟೇಜು ಮತ್ತು ಕಾಸ್ಟ್ಗಳ ಒಂದು ನಿಯಮಾನುಸಾರ ಏನಿದೆ ಆ NHM ನಿಯಮಾನುಸಾರ ಭರ್ತಿ ಮಾಡ್ಕೊತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಇದೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ಹೊಸಬರಿದ್ದೀರಾ, ಪ್ಯಾರಾಮೆಡಿಕಲ್, JNM ನರ್ಸಿಂಗ್, BSc ನರ್ಸಿಂಗ್, ಅಲ್ಲೆಲ್ ಸೈನ್ಸ್ಗಳ ಒಂದು ಜಾಬ್ ಇರ್ಬೋದು, ಕೋರ್ಸ್ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಏನಂತಂದರೆ ಇಲ್ಲಿ 2 ಹುದ್ದೆಗಳನ್ನು ಇಲ್ಲಿ ಒಂದು ಕೊಟ್ಟಿರುವಂಥದ್ದು. ಒಂದು MBBS ಆದವರಿಗೆ ವೈದ್ಯಾಧಿಕಾರಿಗಳಂತೇಳಿ ತೊಗೊತಾ ಇದ್ದಾರೆ. ಅದು 75,000 ರೂಪಾಯಿ ಸ್ಯಾಲ್ರಿ ಇದೆ. ಅಲ್ಲಿ ಒಟ್ಟು ಹುದ್ದೆಗಳು 2 ತೊಗೊತಾ ಇದ್ದಾರೆ. ಮೇನ್ ಇರುವಂಥ ಹುದ್ದೆ ಯಾವುದು ಅಂತಂದರೆ ಇಲ್ಲಿ ನಮ್ಮ ಅಭ್ಯರ್ಥಿ. ಸೊ ಪ್ಯಾರಾಮೆಡಿಕಲ್ನಲ್ಲಿ DMLT ಕಂಪ್ಲೀಟ್ ಆಗಿರುವಂಥವ್ರಿಗೆ ಪ್ರಯೋಗಶಾಲಾ ತಂತ್ರ ತೊಗೊತಾ ಇದ್ದಾರೆ. SSLC ಅಥವಾ PUC ಮೇಲೆ ಈ ಒಂದು DMLT ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಜೊತೆಗೆ ಏನಪ್ಪ ಅಂದರೆ ಕಂಪ್ಯೂಟರ್ ಅದರ ಜ್ಞಾನ ಕಡ್ಡಾಯ ಹೊಂದಿರಬೇಕು. ಜೊತೆಗೆ ಮತ್ತು ಪ್ರಯೋಗಶಾಲಾ ಒಂದು ತಂತ್ರದ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಆಗಿರಬೇಕು. ಅಂದರೆ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೂಡ ಇವರು ಹೊಂದಿರಬೇಕಾಗತ್ತೆ. ಇದು ಹುದ್ದೆಗಳು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಪರಿಶಿಷ್ಟ ಜಾತಿ ಒಂದು ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಲ್ರಿ ನೋಡಿರಿ 20,000 ರೂಪಾಯಿ ಸ್ಯಾಲ್ರಿ ಇದೆ. ಪ್ಲಸ್ 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಕೂಡ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. 2 ವರ್ಷದ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಹುದ್ದೆ ಬಗ್ಗೆ ಮಾಹಿತಿ ಕೊಡೋದಾದರೆ, ಅಂದರೆ ಇನ್ನೂ ಸ್ವಲ್ಪ ಯಾವಾಗ ಅಪ್ಲಿಕೇಶನ್ಗಳನ್ನು ನಾವು ಸಬ್ಮಿಟ್ ಮಾಡಬೇಕು ಅಂತ. ಸೊ ನೋಡಿ ಇಲ್ಲಿ ಏನಂತಂದರೆ, ಈಗ ನೀವು ಏನೋ ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ, ಸೊ ನೀವು ನೇಮಕ ಏನಪ್ಪ ಅಂದರೆ 12ನೇ ತಾರೀಕಿಗೆ ನಿಮಗೆ 10 ಗಂಟೆಯಿಂದ 5 ಗಂಟೆ ತನಕ ಏನು ಮಾಡ್ತಾರಪ್ಪ ಅಂತಂದರೆ ಅರ್ಜಿ ವಿತರಿಸುವ ದಿನಾಂಕ 12ನೇ ತಾರೀಕಿಗೆ ಕೊಡ್ತಾರೆ ನಿಮ್ಗೆ. ಅಂದರೆ ಅರ್ಜಿಗಳನ್ನು ಅಲ್ಲೇ ಹೋಗಿ ನೀವು ಏನು ಮಾಡಬೇಕು, ಅರ್ಜಿಗಳನ್ನು ತೊಗೋಬೇಕಾಗುತ್ತೆ. 12ನೇ ತಾರೀಕಿಗೆ ಹೋಗಿ ಅರ್ಜಿ ತೊಗೋಬೇಕು. ಆಮೇಲೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ, ಅಂದರೆ ಅರ್ಜಿ ತೊಗೊಂಡು ಸಲ್ಲಿಸಲಿಕ್ಕೆ ನಿಮಗೆ 15ನೇ ತಾರೀಕಿಗೆ ಕೊನೆ ದಿನಾಂಕ ಇರುತ್ತೆ. 5 ಗಂಟೆ, ಅಂದರೆ 12ನೇ ತಾರೀಕಿಗೆ ಅರ್ಜಿ ತೊಗೋಬೇಕು. ಮತ್ತು ಅವತ್ತು ನೀವು ಕೊಟ್ಟು ಬಂದರೂ ಕೂಡ ಆಗ್ಬೋದು. ಮೇ ಬಿ ಅವತ್ತು 12, 13, 14, 15 ಅಂದರೆ 15ನೇ ತಾರೀಕು ತನಕ ನೀವು ಅರ್ಜಿಗಳನ್ನು ರಿಟರ್ನ್ ಮಾಡಬೇಕಾಗತ್ತೆ. 12ನೇ ತಾರೀಕಿಗೆ ಅರ್ಜಿಗಳನ್ನು ಕೊಡ್ತಾರೆ, ನೆನಪಿಟ್ಕೋರಿ. 15ನೇ ತಾರೀಕಿಗೆ ಕೊಡಬೇಕಾಗತ್ತೆ. ಆಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮಗಳಿಗೆ ಪರ್ಸೆಂಟೇಜು ಕಾಸ್ಟ್ಗಳನ್ನ ನೋಡಿಕೊಂಡು ಶಾರ್ಟ್ ಲಿಸ್ಟನ್ನು ಹಚ್ತಾರೆ. ಅದನ್ನು ನೀವು ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿರುವಂಥ DHO ಅಲ್ಲಿರುವಂಥ ಒಂದು ಆಫೀಸಲ್ಲಿ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ. ಇದು ನೋಡಿ ನೆನಪಿಟ್ಕೊಳ್ಳಿ. 12ನೇ ತಾರೀಕಿಗೆ ಹೋಗಿ ನೀವು ಅರ್ಜಿಯನ್ನು ಕೊಡಬೇಕಾಗತ್ತೆ. ಅರ್ಜಿಗಳನ್ನು ತೊಗೊತೀರಾ, ತೊಗೊಂಡು 15ನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡಬೇಕಾಗತ್ತೆ.